ವಾರದ ಎರಡನೇ ಹಂತದ ಮತದಾನಕ್ಕೆ 13 ರಾಜ್ಯಗಳು ಸಜ್ಜಾಗ್ಬಿಟ್ಟಿದೆ. ಅಖಾಡದಲ್ಲಿರುವ ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗಿಳಿದಿದ್ದು ಮತದಾರರು ಅವರ ಭವಿಷ್ಯವನ್ನ ಮತಪೆಟ್ಟಿಗೆಯನ್ನ ಸೇರಿಸಲಿದ್ದಾರೆ. 13 ರಾಜ್ಯಗಳ ಸದ್ಯ ಇವತ್ತು ಮತದಾನದ ಪ್ರಕ್ರಿಯೆ ಯಾವ ರೀತಿ ಸಾಗುತ್ತೆ, ಫೀವರ್ ಯಾವ ರೀತಿ ಇದೆ, ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಹದಿಮೂರು ರಾಜ್ಯ 89 ಕ್ಷೇತ್ರ 1210 ಅಭ್ಯರ್ಥಿಗಳು. ಅದೃಷ್ಟ ಪರೀಕ್ಷೆಯಲ್ಲಿ ಗೆಲ್ಲೋದು ಯಾರು? ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನಕ್ಕೆ 13 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶ ಸಜ್ಜಾಗಿವೆ. ಶಾಂತಿಯುತ ಮತದಾನಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ. ಒಟ್ಟು 89 ಕ್ಷೇತ್ರಗಳಲ್ಲಿ 1210 ಅಭ್ಯರ್ಥಿಗಳು ಅಗ್ನಿ ಪರೀಕ್ಷೆಗಿಳಿದಿದ್ದು ಹಲವೆಡೆ ಜಿದ್ದಾಜಿದ್ದಿನ ಫೈಟ್ ಏರ್ಪಟ್ಟಿದೆ. ಕೇರಳದಲ್ಲಿ 20 ಕ್ಷೇತ್ರ, ಕರ್ನಾಟಕದಲ್ಲಿ 14 ಕ್ಷೇತ್ರ, ರಾಜಸ್ಥಾನ 13 ಕ್ಷೇತ್ರ, ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರದಲ್ಲಿ ತಲಾ 8 ಕ್ಷೇತ್ರ, ಮಧ್ಯಪ್ರದೇಶ 7 ಕ್ಷೇತ್ರ, ಅಸ್ಸಾಂ ಹಾಗೂ ಬಿಹಾರದಲ್ಲಿ 5 ಕ್ಷೇತ್ರ, ಪಶ್ಚಿಮ ಬಂಗಾಳ ಹಾಗೂ ಛತ್ತೀಸ್ಗಢದಲ್ಲಿ 3 ಕ್ಷೇತ್ರ, ಜಮ್ಮು ಕಾಶ್ಮೀರದಲ್ಲಿ 1 ಕ್ಷೇತ್ರ, ಮಣಿಪುರ ಹಾಗೂ ತ್ರಿಪುರಾದಲ್ಲಿ ತಲಾ 1 ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ. ಮಹಾ ಸಮರದಲ್ಲಿ ಗೆಲ್ಲೋದ್ಯಾರು? ವಯನಾಡು ಕಾಂಗ್ರೆಸ್ ರಾಹುಲ್ ಗಾಂಧಿ, ಬಿಜೆಪಿಯಿಂದ ಸುರೇಂದ್ರನ್, ತಿರುವನಂತಪುರಂ ಕಾಂಗ್ರೆಸ್ನಿಂದ ಶಶಿ ತರೂರ್, ಬಿಜೆಪಿಯಿಂದ ರಾಜೀವ್ ಚಂದ್ರಶೇಖರ್, ಪತ್ತಮಂತಿಟ್ಟ ಬಿಜೆಪಿಯಿಂದ ಅನಿಲ್ ಆಂಟೋನಿ, ಯುಡಿಎಫ್ ಇಂದ ಆಂಟೋನಿ, ಅಲಪುಜ ಕಾಂಗ್ರೆಸ್ಸಿಂದ ಕೆಸಿ ವೇಣುಗೋಪಾಲ್, ಸಿಪಿಐಯಿಂದ ಎಂಎಎಂ ಆರಿಫ್, ಬಿಜೆಪಿ ಶೋಭಾ ಸುರೇಂದ್ರನ್. ಮಥುರಾದಲ್ಲಿ ಬಿಜೆಪಿಯಿಂದ ಹೇಮಮಾಲಿನಿ, ಕಾಂಗ್ರೆಸ್ಸಿಂದ ಮುಕೇಶ್ ದಂಗರ್, ಗಜಾಬಾದ್ನಿಂದ ಬಿಜೆಪಿ ಕನ್ವರ್ ಸಿಂಗ್ ತನ್ವರ್, ಕಾಂಗ್ರೆಸ್ಸಿಂದ ಡ್ಯಾನಿಶ್ ಅಲಿ, ಪೂರ್ಣಿಯಾ ಬಿಹಾರದಿಂದ ಜೆಡಿಯು ಸಂತೋಷ್ ಕುಶ್ವಾಹಾ, ಸ್ವತಂತ್ರ ಅಭ್ಯರ್ಥಿ ಪಪ್ಪು ಯಾದವ್, ಅಕೋಲಾ ಮಹಾರಾಷ್ಟ್ರದಲ್ಲಿ ಬಿಬಿಎ ಪ್ರಕಾಶ್ ಅಂಬೇಡ್ಕರ್, ಬಿಜೆಪಿಯಿಂದ ಅನೂಪ್ ದೋಟ್ರೆ, ಕಾಂಗ್ರೆಸ್ಸಿಂದ ಅಭಯ್ ಪಾಟೀಲ್, ರಾಜಸ್ಥಾನ ಕೋಟಾದಿಂದ ಬಿಜೆಪಿ ಓಂ ಬಿರ್ಲಾ, ಕಾಂಗ್ರೆಸ್ಸಿಂದ ಪ್ರಹ್ಲಾದ್ ಗುಂಜಲ್. ಹೀಗೆ ಹಲವು ಕ್ಷೇತ್ರಗಳಲ್ಲಿ ಹಲವು ನಾಯಕರು ಅಖಾಡಕ್ಕಿಳಿದಿದ್ದು ಮತದಾರರು ಯಾರನ್ನ ಆಯ್ಕೆ ಮಾಡಿದ್ದಾರೆ ಎಂಬುದು ರಿಸಲ್ಟ್ ದಿನ ಗೊತ್ತಾಗಲಿದೆ. ಎರಡ್ 2024ರ ಲೋಕಸಭಾ ಕ್ಷೇತ್ರ ಇಡೀ ದೇಶದಾದ್ಯಂತ ಹಲವು ವಿಚಾರಗಳಿಗೆ ಭಾರಿ ಚರ್ಚೆಗೆ, ವಿಶೇಷತೆಗಳಿಗೆ ಕಾರಣ ಆಗ್ತಾ ಇದೆ. ಈಗಾಗಲೇ ಕಳೆದ 2019ರ ಲೋಕಸಭೆ ಚುನಾವಣೆಯಲ್ಲಿ ಏನೆಲ್ಲ ನಡೆದಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಈ ಸಾರಿ ಮತ್ತೆ ಎಲ್ಲೆಲ್ಲಿ ಸ್ಟಾರ್ ಅಖಾಡದಲ್ಲಿ ಸ್ಟಾರ್ಸ್ ಅಭ್ಯರ್ಥಿಗಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಮೊದಲದಾಗಿ ರಾಹುಲ್ ಗಾಂಧಿ ಯಥಾವತ್ ಕೇರಳದ ವಯನಾಡ್ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಮೇಥಿ ಲೋಕಸಭಾ ಕ್ಷೇತ್ರ, ಉತ್ತರ ಪ್ರದೇಶದ ಅಮೇಥಿ ಲೋಕಸಭಾ ಕ್ಷೇತ್ರದಿಂದನೂ ಕೂಡ ಈ ಕ್ಷಣದವರೆಗೂ ಇವರ ಹೆಸರು ಕೇಳಿ ಬರ್ತಾ ಇರೋದು ಮತ್ತೊಂದು ಕಡೆ ಆಶ್ಚರ್ಯ. ಆದರೆ ಮತ್ತೆ ಅವರು ವಯನಾಡ್ನಿಂದಾನೇ ಸ್ಪರ್ಧೆ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಅವರು. ಇನ್ನು ಮತ್ತೊಂದು ಕಡೆ ಹೇಮಾ ಮಾಲಿನಿ ಬಿಜೆಪಿಯ ಅಖಾಡದಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿ ಮಥುರಾ ಲೋಕಸಭಾ ಕ್ಷೇತ್ರದಿಂದ ಇವರು ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂಥದ್ದು ಹೇಮಾ ಮಾಲಿನಿ ಅವರು. ಈ ಕ್ಷೇತ್ರವೂ ಕೂಡ ಸ್ಟಾರ್ ಕ್ಯಾಂಡಿಡೇಟ್ಗೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ಕಂಗನಾ ರನಾವತ್ ತಮ್ಮ ಟ್ವೀಟ್ಗಳ ಮೂಲಕವೇ ಹೆಚ್ಚು ಸದ್ದು ಮಾಡಿದವರು, ಸುದ್ದಿಗೆ ಸಾಕ್ಷಿಯಾದಂಥವರು. ಈ ಸಾರಿ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಿಂದ ಅಖಾಡದಲ್ಲಿದ್ದು ಸ್ಟಾರ್ ಕ್ಯಾಂಡಿಡೇಟ್ ಆಗಿ ಸ್ಟಾರ್ ಕ್ಷೇತ್ರಕ್ಕೆ ಸಾಕ್ಷಿಯಾಗಿದ್ದಾರೆ ಕಂಗನಾ ರನಾವತ್. ಇನ್ನು ಮತ್ತೊಂದು ಕಡೆ ರವಿ ಕಿಶನ್, ಉತ್ತರ ಪ್ರದೇಶದ ಗೋರಖ್ಪುರ ಲೋಕಸಭಾ ಕ್ಷೇತ್ರ, ಈಗಾಗಲೇ ಸಿಟ್ಟಿಂಗ್ MP ಆಗಿರುವಂತಹ ರವಿ ಕಿಶನ್ ಮತ್ತೆ ಲೋಕಸಭಾ ಅಖಾಡದಲ್ಲಿದ್ದಾರೆ. ಇವರು ಕೂಡ ಹಲವು ವಿಚಾರಗಳಿಗೆ ದಾಖಲೆಯ ಸರದಾರರಾಗಿ ಹೊರಹೊಮ್ಮಿದ್ರು ಕಳೆದ ಸರಿ ಲೋಕಸಭೆ ಚುನಾವಣೆಯಲ್ಲಿ. ಈ ಸಾರಿಯೂ ಕೂಡ ಅದೇ ಟ್ರೆಂಡ್ ಅನ್ನ ಮುಂದುವರಿಸೋದಕ್ಕೆ ಕಾರಣೀಕರ್ತರಾಗ್ತಾರ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಇನ್ನು ತಿರುವನಂತಪುರದಿಂದ ರಾಜ್ಯಸಭೆ ಮೆಂಬರ್ ಆಗಿದ್ದಂತಹ ರಾಜೀವ್ ಚಂದ್ರಶೇಖರ್ ಈ ಸಾರಿ ಪಾರ್ಲಿಮೆಂಟ್ ಅಖಾಡಕ್ಕಿಳಿದಿದ್ದಾರೆ. ಸೊ ತಿರುವನಂತಪುರದಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂತಹ ರಾಜೀವ್ ಚಂದ್ರಶೇಖರ್ಗೆ ಜನ ಜೈ ಅಂತಾರ ಅನ್ನೋದು ಪ್ರಶ್ನೆಯಾಗಿದೆ. ಇದು ಕೂಡ ಸ್ಟಾರ್ ಕ್ಯಾಂಡಿಡೇಟ್ಗೆ ಸಾಕ್ಷಿಯಾಗಿರುವಂಥದ್ದು. ಇನ್ನು ಯಥಾವತ್ ಇವರಿಗೆ ಎದುರಾಳಿಯಾಗಿ ಶಶಿ ತರೂರ್ ಅವರಿದ್ದಾರೆ ತಿರುವನಂತಪುರ ಲೋಕಸಭಾ ಅಖಾಡದಿಂದ. ಶಶಿ ತರೂರ್ ಹಲವು ವಿಚಾರಗಳಿಗೆ ಹಲವು ವ್ಯಾಕ್ಯುಬುಲರಿ ಮ್ಯಾನ್ ಅಂತ ಇವರನ್ನ ಕರೀತಾರೆ. ಸೊ ಶಶಿ ತರೂರ್ ಈಗ ರಾಜೀವ್ ಚಂದ್ರಶೇಖರ್ಗೆ ಎಷ್ಟರ ಮಟ್ಟಿಗೆ
ಪೈಪೋಟಿಯನ್ನ ಕೊಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಇನ್ನು ಅಧೀರ್ ರಂಜನ್ ಚೌಧರಿ ಪಾರ್ಲಿಮೆಂಟಲ್ಲಿ ಮೋದಿ ಅವರ ವಿರುದ್ಧ ಗುಡುಗುವಂತಹ ಏಕೈಕ ವ್ಯಕ್ತಿ ಅಂತ ಕರೆಸ್ಕೊಳ್ಳೋದು ಪ್ರತಿಪಕ್ಷದಿಂದ ಅಧೀರ್ ರಂಜನ್ ಚೌಧರಿ. ಸೊ ಅಧೀರ್ ರಂಜನ್ ಚೌಧರಿಯೂ ಕೂಡ ಈ ಸಾರಿ ಬಹರಾಂಪುರ್ ಕ್ಷೇತ್ರದಿಂದ ಅಗೇನ್ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿ ಅಖಾಡದಲ್ಲಿದ್ದಾರೆ. TMC ಕೂಡ ಇವರಿಗೆ ಸಾಥ್ ಕೊಡೋದು ಇಲ್ಲಿ ಮತ್ತೊಂದು ವಿಚಾರ. ಸೊ ಎಷ್ಟರ ಮಟ್ಟಿಗೆ ಅಧೀರ್ ರಂಜನ್ ಚೌಧರಿ ಈ ಸಾರಿ ಅದೃಷ್ಟ ಪರೀಕ್ಷೆಯನ್ನ ಗೆದ್ದು ಬೀಗ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಸೊ ಈ ರೀತಿ 2024ರ ಲೋಕಸಭಾ ಕ್ಷೇತ್ರ ಈ ಹಲವು ಸ್ಟಾರ್ಸ್ ಕ್ಯಾಂಡಿಡೇಟ್ಗಳಿಗೆ ಸಾಕ್ಷಿ ಆಗ್ತಾ ಇದೆ. ಓವರ್ ಟು ಯು ಶ್ರುತಿ. ಥ್ಯಾಂಕ್ ಯು ಶ್ರೀಪಾದ್. ಲೋಕಸಭೆ ಚುನಾವಣೆಯ 2ನೇ ಹಂತದ ಮತದಾನಕ್ಕೆ ಕರ್ನಾಟಕದ ಜೊತೆ ಕೇರಳ ಕೂಡ ಸಜ್ಜಾಗ್ಬಿಟ್ಟಿದೆ. 20 ಕ್ಷೇತ್ರಗಳ ಪೈಕಿ ವಯನಾಡು ಕ್ಷೇತ್ರದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದ್ದು ರಾಹುಲ್ ಗಾಂಧಿಗೆ ಬಿಗ್ ಫೈಟ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತೊಂದು ರಿಪೋರ್ಟ್ ಇಲ್ಲಿದೆ. ಕೇರಳದ 20 ಕ್ಷೇತ್ರಗಳು ಮತದಾನಕ್ಕೆ ಸಜ್ಜು. ವಯನಾಡು ತ್ರಿಕೋನ ಸ್ಪರ್ಧೆಯಲ್ಲಿ ಗೆಲ್ಲೋರ್ಯಾರು? ಲೋಕಸಭಾ ಚುನಾವಣೆಯ 2ನೇ ಹಂತದ ಮತದಾನಕ್ಕೆ ಕರ್ನಾಟಕ ಮಾತ್ರವಲ್ಲ ಕೇರಳ ಕೂಡ ಸಜ್ಜಾಗಿದೆ. ಕೇರಳದ 20 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು ಎಲ್ಲರ ಕಣ್ಣು ವಯನಾಡು ಕ್ಷೇತ್ರದ ಮೇಲೆ ನೆಟ್ಟಿದೆ. ರಾಹುಲ್ಗೆ ಟಕ್ಕರ್ ಕೊಡ್ತಾರಾ ಬಿಜೆಪಿಯ ಕೆ ಸುರೇಂದ್ರನ್? ಕೇರಳದ 20 ಕ್ಷೇತ್ರಗಳ ಪೈಕಿ ವಯನಾಡು ಕ್ಷೇತ್ರದ ಮೇಲೆ ಎಲ್ಲರ ಚಿತ್ತ ಹರಿದಿದೆ. ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ವಯನಾಡಿನಿಂದ 2ನೇ ಬಾರಿಗೆ ಗೆಲುವನ್ನ ಸಾಧಿಸುವುದಕ್ಕೆ ಭಾರೀ ಕಸರತ್ತು ನಡೆಸಿದ್ದಾರೆ. ಆದರೆ ಈ ಬಾರಿ ವಯನಾಡು ಸ್ಪರ್ಧೆ ರಾಹುಲ್ ಗಾಂಧಿಗೆ ಭಾರೀ ಪೈಪೋಟಿಯಾಗಲಿದೆ. ರಾಹುಲ್ ವರ್ಸಸ್ ಸುರೇಂದ್ರನ್ ವರ್ಸಸ್ ಅನ್ನಿರಾಜ. ರಾಹುಲ್ ಗಾಂಧಿ ಎದುರಾಳಿಯಾಗಿ ಬಿಜೆಪಿಯ ಕೆ ಸುರೇಂದ್ರನ್ ಕಣಕ್ಕಿಳಿದಿದ್ರೆ, ಆಡಳಿತಾರೂಢ ಎಡಪಕ್ಷಗಳು ಅನ್ನಿ ರಾಜನ್ರವರನ್ನ ಗಾಂಧಿ ವಂಶಸ್ಥರ ವಿರುದ್ಧ ಕಣಕ್ಕಿಳಿಸಿದೆ. ಸಹಜವಾಗಿಯೇ ವಯನಾಡಿನಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ರಾಹುಲ್ ಗಾಂಧಿಗೆ ಸಿಂಹ ಸ್ವಪ್ನವಾಗುವ ಸಾಧ್ಯತೆ ಇದೆ. ವಯನಾಡಿನಲ್ಲಿ ರಾಹುಲ್ ಗಾಂಧಿ ಹವಾ ಕಡಿಮೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಇತ್ತೀಚೆಗೆ ರಾಹುಲ್ ಗಾಂಧಿ ವಿರುದ್ಧ ಸಿಪಿಐ ನಾಯಕ ಹಾಗೂ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಹೇಳಿಕೆಯೊಂದನ್ನು ನೀಡಿದ್ರು. ರಾಹುಲ್ ಗಂಭೀರವಿಲ್ಲದ ಹಾಗೂ ಪಕ್ವವಲ್ಲದ ರಾಜಕಾರಣಿ ಅಂತ ಹೇಳಿದ್ರು. ಪಿಣರಾಯಿರ ಈ ಹೇಳಿಕೆ ರಾಹುಲ್ಗೆ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. 2019ರಲ್ಲಿ ನಡೆದ ಲೋಕಸಭಾ ಎಲೆಕ್ಷನ್ನಲ್ಲಿ ವಯನಾಡು ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ 4,31,000 ಮತಗಳಿಂದ ಜಯ ಭೇರಿ ಬಾರಿಸಿದ್ರು. ಆದರೆ ಈ ಬಾರಿ ಟಫ್ ಫೈಟ್ ಏರ್ಪಟ್ಟಿದ್ದು ಅಮೇಥಿಯತ್ತ ಮುಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ರಾಹುಲ್ಗೆ ಗೆಲುವಿನ ಹಾದಿ ಸುಲಭವಿಲ್ಲ. ಆದರೆ ಮತದಾರರು ಯಾರಿಗೆ ಮಣೆ ಹಾಕ್ತಾರೆ ಅಂತ ಕಾದು ನೋಡಬೇಕಾಗಿದೆ.